ಮಲೆನಾಡಿನ ಅಂಚಿನಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯ ಹೊರವಲಯದಲ್ಲಿ ಒಂದು ಗಾಢ ಮಂಜಿನಿಂದ ಮುಚ್ಚಿದ ಕಾಡು ಹರಡಿಕೊಂಡಿತ್ತು. ಆ ಕಾಡನ್ನು ಎಲ್ಲರೂ ರಹಸ್ಯ ಕಾಡು ಎಂದು ಕರೆಯುತ್ತಿದ್ದರು. ಸಂಜೆ ಸೂರ್ಯ ಅಸ್ತವಾದ ಮೇಲೆ ಆ ಕಾಡಿನ ದಾರಿಯಲ್ಲಿ ಯಾರೂ ಕಾಲಿಟ್ಟಿರಲಿಲ್ಲ. ಜನರು ಹೇಳುತ್ತಿದ್ದರು, ಅಲ್ಲಿ ಏನೋ ಕಾಣದ ಶಕ್ತಿ ಇದೆ ಎಂದು. ಆದರೆ ಪ್ರತಿ ರಹಸ್ಯಕ್ಕೂ ಒಂದು ಕಾರಣ ಇರುತ್ತದೆ. ಪ್ರತಿ ಭಯದ ಹಿಂದೆ ಒಂದು ಸತ್ಯ ಅಡಗಿರುತ್ತದೆ. ಆ ಹಳ್ಳಿಯಲ್ಲಿ ವಾಸವಾಗಿದ್ದವನು ಅರ್ಜುನ್. ಅವನಿಗೆ ಹಳೆಯ ಕತೆಗಳು, ರಹಸ್ಯ ಸ್ಥಳಗಳು ಮತ್ತು ಗುಪ್ತ ಘಟನೆಗಳ ಬಗ್ಗೆ ಅಪಾರ ಆಸಕ್ತಿ. ಒಂದು ದಿನ ಅವನ ಜೀವನವೇ ಬದಲಾಗುವ ಘಟನೆ ನಡೆದಿದೆ. ಅವನ ತಾತನ ಹಳೆಯ ಮರದ ಪೆಟ್ಟಿಗೆಯನ್ನು ತೆರೆಯುವಾಗ ಅವನಿಗೆ ಒಂದು ಹಳೆಯ ಡೈರಿ ಸಿಕ್ಕಿತು. ಆ ಡೈರಿಯ ಪುಟಗಳು ಹಳದಿಯಾಗಿದ್ದವು, ಆದರೆ ಅದರೊಳಗಿನ ನಕ್ಷೆ ಇನ್ನೂ ಸ್ಪಷ್ಟವಾಗಿತ್ತು. ಅದರಲ್ಲೊಂದು ವಾಕ್ಯ ಬರೆದಿತ್ತು, ಈ ಕಾಡಿನ ಹೃದಯದಲ್ಲಿ ಒಂದು ಗುಪ್ತ ದೇವಾಲಯ ಇದೆ. ಅದನ್ನು ಕಂಡವನು ತನ್ನ ಜೀವನದ ಸತ್ಯವನ್ನು ಕಂಡುಕೊಳ್ಳುತ್ತಾನೆ. ಅರ್ಜುನ್ ಮನಸ್ಸಿನಲ್ಲಿ ಕುತೂಹಲ ಉಕ್ಕಿತು. ತಾತ ಈ ಕಾಡಿನಲ್ಲಿ ಏನು ಕಂಡಿದ್ದರು ಎಂಬ ಪ್ರಶ್ನೆ ಅವನ ಮನಸ್ಸನ್ನು ಕಾಡತೊಡಗಿತು. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಹೊರಗೆ ಚಂದ್ರನ ಬೆಳಕು ಕಾಡಿನ ಮೇಲೆ ಬೀಳುತ್ತಿತ್ತು. ಆ ಬೆಳಕಿನೊಳಗೆ ಏನೋ ಕರೆಯುವ ಶಬ್ದದಂತೆ ಅವನಿಗೆ ಅನುಭವವಾಯಿತು. ಮುಂದಿನ ಬೆಳಿಗ್ಗೆ ಮಂಜು ಇನ್ನೂ ನೆಲದ ಮೇಲೆ ತೇಲುತ್ತಿದ್ದಾಗ ಅರ್ಜುನ್ ತಾತನ ನಕ್ಷೆಯನ್ನು ಕೈಯಲ್ಲಿ ಹಿಡಿದು ಕಾಡಿನೊಳಗೆ ಕಾಲಿಟ್ಟ. ಮೊದಲಿಗೆ ಎಲ್ಲವೂ ಶಾಂತವಾಗಿತ್ತು. ಪಕ್ಷಿಗಳ ಮಧುರ ಕೂಗು, ಮರಗಳ ಮಧ್ಯೆ ಬೀಳುವ ಸೂರ್ಯಕಿರಣಗಳು, ಪ್ರಕೃತಿ ತನ್ನ ಸೌಂದರ್ಯವನ್ನು ತೋರಿಸುತ್ತಿತ್ತು. ಆದರೆ ಸ್ವಲ್ಪ ಒಳಗೆ ಹೋದಂತೆ ಗಾಳಿ ತೀವ್ರವಾಗಿ ಬೀಸತೊಡಗಿತು. ಮರಗಳ ಎಲೆಗಳು ಭಯಾನಕ ಶಬ್ದ ಮಾಡುತ್ತಿದ್ದವು. ಅವನಿಗೆ ಯಾರೋ ಹಿಂಬಾಲಿಸುತ್ತಿರುವ ಅನುಭವವಾಯಿತು. ಅವನು ತಿರುಗಿ ನೋಡಿದ. ಯಾರೂ ಇರಲಿಲ್ಲ. ಆದರೆ ಮಣ್ಣಿನ ಮೇಲೆ ಹೊಸ ಹೆಜ್ಜೆ ಗುರುತುಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಅವನ ಹೃದಯ ವೇಗವಾಗಿ ತಡೆಯತೊಡಗಿತು. ಆದರೂ ಅವನು ಹಿಂತಿರುಗಲಿಲ್ಲ. ಕಾಡಿನ ಮಧ್ಯದಲ್ಲಿ ಒಂದು ಶಾಂತ ಕೆರೆ ಇತ್ತು. ಅದರ ನೀರು ಕನ್ನಡಿ ಹಾಗೆ ನಿಶ್ಶಬ್ದವಾಗಿತ್ತು. ಅಲ್ಲಿ ಬಿಳಿ ಬಟ್ಟೆ ತೊಟ್ಟ ಒಬ್ಬ ಬಾಲಕಿ ನಿಂತಿದ್ದಳು. ಅವಳು ನಿಧಾನವಾಗಿ ಕೇಳಿದಳು, ನೀನಿಲ್ಲಿ ಯಾಕೆ ಬಂದೆ? ನೀನಿಲ್ಲಿ ಯಾಕೆ ಬಂದೆ? ನಾನು ಸತ್ಯ ತಿಳಿಯಲು ಬಂದಿದ್ದೇನೆ. ಬಾಲಕಿ ಮೃದುವಾಗಿ ಎಕ್ಕಳು. ಈ ಕಾಡು ಧೈರ್ಯವಂತರನ್ನು ಪರೀಕ್ಷಿಸುತ್ತದೆ. ನಿನ್ನ ಮನಸ್ಸಿನ ಭಯವನ್ನು ಎದುರಿಸಲು ಸಿದ್ಧಿನ? ಅರ್ಜುನ್ ಒಂದು ಕ್ಷಣ ಯೋಚಿಸಿದ. ಆದರೆ ಅವನು ಹಿಂದಿರುಗಲಿಲ್ಲ. ಹಠಾತ್ ಆ ಬಾಲಕಿ ಮಂಜಿನೊಳಗೆ ಮಾಯವಾಯಿತು. ಅರ್ಜುನ್ ಮುಂದೆ ಸಾಗಿದ. ಅವನು ಒಂದು ಹಳೆಯ ದೇವಾಲಯದ ಅವಶೇಷ ಕಂಡನು. ಹಠಾತ್ ನೆಲ ಕಂಪಿಸಿತು. ಅವನ ಮುಂದೆ 3 ದಾರಿಗಳು ತೆರೆದವು. ಒಂದು ದಾರಿ ಕೆಂಪು ಬೆಂಕಿಯಂತೆ ಹೊಳೆಯುತ್ತಿತ್ತು. ಒಂದು ದಾರಿ ಗಾಢ ಕತ್ತಲೆಯಿತ್ತು. ಒಂದು ದಾರಿ ಮೃದುವಾದ ಬೆಳಕಿನಿಂದ ತುಂಬಿತ್ತು. ಧೈರ್ಯ ಮಾತು ಅವನಿಗೆ ನೆನಪಾಯಿತು. ಸತ್ಯದ ದಾರಿ ಸುಲಭವಾಯಿತು. ಅರ್ಜುನ್ ಕತ್ತಲೆಯ ದಾರಿಯನ್ನು ಆರಿಸಿಕೊಂಡ. ಆ ದಾರಿಯಲ್ಲಿ ನಡೆದಂತೆ ಅವನಿಗೆ ಭಯಾನಕ ಧ್ವನಿಗಳು ಕೇಳಿಸತೊಡಗಿದವು. ಹಿಂದಿರುಗು, ನೀನು ಸಾಧ್ಯವಿಲ್ಲ ಎಂಬ ಪ್ರತಿಧ್ವನಿಗಳು ಅವನ ಮನಸ್ಸನ್ನು ಕಾಡತೊಡಗಿದವು. ಅವನ ಹೃದಯ ಭಯದಿಂದ ತಡೆಯುತ್ತಿದ್ದರೂ ಅವನ ಓಡಲಿಲ್ಲ. ಕೊನೆಯಲ್ಲಿ ಅವನು ಒಂದು ದೊಡ್ಡ ಕಲ್ಲಿನ ಬಾಗಿಲಿನ ಮುಂದೆ ನಿಂತನು. ಆದರೆ ಮೇಲೆ ಬರೆಯಲಾಗಿತ್ತು, ನಿನ್ನ ಭಯವನ್ನು ಒಪ್ಪಿಕೊಳ್ಳಿಯೇ. ಅರ್ಜುನ್ ಕಣ್ಣು ಮುಚ್ಚಿದನು. ನನಗೆ ನನ್ನ ಕುಟುಂಬವನ್ನು ಕಳೆದುಕೊಳ್ಳುವ ಭಯ ಇದೆ. ನಾನು ಒಂಟಿಯಾಗುವ ಭಯ ಇದೆ. ಆದರೆ ನಾನು ಓಡುವುದಿಲ್ಲ. ಅದರ ಬಾಗಿಲು ನಿಧಾನವಾಗಿ ತೆರೆಯತೊಡಗಿತು. ಒಳಗೆ ಒಂದು ಹಳೆಯ ದೀಪ ಹೊಳೆಯಿತು. ಗೋಡೆಯ ಮೇಲೆ ಅವನ ತಾತನ ಚಿತ್ರ. ಒಂದು ಮೃದುವಾದ ಧ್ವನಿ ಕೇಳಿಸಿತು, ಅರ್ಜುನ್, ಈ ಕಾಡಿನ ರಹಸ್ಯ ಹೊರಗಿಲ್ಲ, ಅದು ನಿನ್ನೊಳಗಿನ ಧೈರ್ಯ. ಅವನಿಗೆ ಎಲ್ಲವೂ ಸ್ಪಷ್ಟವಾಯಿತು. ಈ ಕಾಡು ಭಯ ಹುಟ್ಟಿಸಲು ಅಲ್ಲ, ಭಯವನ್ನು ಗೆಲ್ಲಲು. ಬೆಳಗಿನ ಸೂರ್ಯನ ಕಿರಣಗಳು ಒಳಗೆ ಹರಿದವು. ಆ ಬಾಲಕಿ ಮತ್ತೆ ಕಾಣಿಸಿಕೊಂಡಳು. ನೀನು ಪರೀಕ್ಷೆಯನ್ನು ಗೆದ್ದೆ.
ಯಾರು? ನಾನು ಈ ಕಾಡಿನ ಆತ್ಮ. ನಿನ್ನ ತಾತ ಕೂಡ ಇದೇ ದಾರಿಯನ್ನು ನಡೆದಿದ್ರು. ಅವಳು ಬೆಳಕಾಗಿ ಮಾಯವಾದಳು. ಅರ್ಜುನ್ ಕಾಡಿನಲ್ಲಿಯೇ ಉಳಿದ, ಆದರೆ ಅವನು ಈಗ ಬದಲಾಗಿದ್ದ. ಆದರೆ ಆ ಕಾಡಿನ ಗಾಢ ಭಾಗದಲ್ಲಿ ಇನ್ನೂ ಒಂದು ರಹಸ್ಯ ಮರೆಮಾಚಿಕೊಂಡಿದೆ. ಅದು ಏನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. Hi, good day! Don't forget to like, share, and subscribe to the channel.